ಸ್ನೇಹಿತರೆ ನಮಸ್ಕಾರ. ಪಿಂಚಣಿ ಹೆಚ್ಚಳ ಆಗತ್ತೆ ಅಂತ ಎಲ್ಲ ಒಂದು ರಾಜ್ಯದ ಪಿಂಚಣಿದಾರರು ಕಾಯ್ತಾನೆ ಇದ್ದಾರೆ. ಹೌದು, ಇದು ರಾಜ್ಯ ಸರ್ಕಾರ ಆಲ್ರೆಡಿ ಹೆಚ್ಚಳ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಅದನ್ನ ಮುಂದೂಡ್ತಾ ಬರ್ತಾ ಇದೆ. ಕಳೆದ 2 ವರ್ಷದ ಹಿಂದೆನೆ ಪಿಂಚಣಿ ಹೆಚ್ಚಳ ಮಾಡುತ್ತೇವೆ ಅಂತ ಸರ್ಕಾರ ಹೇಳಿತ್ತು. ಅದಾದ ಬಳಿಕ 2025ರಲ್ಲಿ ಅಂದ್ರೆ ಹೋದ ವರ್ಷದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರು ಹಿರಿಯ ನಾಗರಿಕರ ಸಭೆಯಲ್ಲಿ ಹೇಳ್ತಾರೆ, ಹೌದು ಪಿಂಚಣಿಯನ್ನ ಹೆಚ್ಚಳ ಮಾಡ್ತಾ ಇದ್ದೇವೆ, ಕಳೆದ 2 ವರ್ಷದಿಂದ ಹೆಚ್ಚಳ ಮಾಡಿಕ್ಕಾಗಿರ್ಲಿಲ್ಲ. ಸೊ ಈಗ ನಾವು ಪಿಂಚಣಿಯನ್ನ ಅತಿ ಶೀಘ್ರದಲ್ಲಿ ಹೆಚ್ಚಳ ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ರು. ಹಾಗಾದ್ರೆ ಬನ್ನಿ, ಈಗಾಗಲೇ ಪಿಂಚಣಿ ಹೆಚ್ಚಳ ಆಗಿದೆಯಾ ಅಥವಾ ಈಗ ಮಾಡ್ತಾ ಇದ್ದಾರಾ? ಕಳೆದ 2ರಿಂದ 3 ತಿಂಗಳ ಪಿಂಚಣಿ ಕೂಡ ನಿಮಗೆ ಜಮಾ ಆಗಿರಲಿಲ್ಲ. ಸೊ ಅದು ಯಾವಾಗ ಜಮಾ ಆಗತ್ತೆ, ಈಗಾಗಲೇ ಬರ್ತಿದೆಯಾ? ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸಿಕೊಡ್ತೇನೆ. ಹಿರಿಯ ನಾಗರಿಕರು, ಅಂಗವಿಕಲರು ಹಾಗೆ ವಿಧವಾ ಮಹಿಳೆಯರು, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ವಾಚ್ ಮಾಡಿ. ಎಲ್ಲ ಮಾಹಿತಿಗಳು ಕೂಡ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಚಾನಲ್ಗೆ ಏನು ಕೂಡ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ವಿಡಿಯೋನ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಇದೇ ರೀತಿ ಮಾಹಿತಿಗಾಗಿ ಎಲ್ಲ ಡೀಟೇಲ್ಸ್ಗಳು ಸಿಗ್ತಾ ಇರುತ್ತೆ ನೋಟಿಫಿಕೇಶನ್ ಅಲ್ಲಿ. ಸ್ನೇಹಿತರೆ, ಈ ಒಂದು PM ಕಿಸಾನ್ ಪಿಂಚಣಿ ಯೋಜನೆಯಲ್ಲಿ 3 ತಿಂಗಳ ದುಡ್ಡು ಜಮಾ ಆಗ್ತಾ ಇದೆ. ಯಾವ್ಯಾವ ತಿಂಗಳು? ಈಗಾಗಲೇ ಡಿಸೆಂಬರ್ ತಿಂಗಳು ಕ್ಲಿಯರ್ ಆಗಿದೆ. ಓಕೆ, ಜನವರಿ ತಿಂಗಳದು ಕೆಲವೊಂದಿಷ್ಟು ಜನರಿಗೆ ಬರ್ತಾ ಇದೆ. ಆಲ್ರೆಡಿ ಅರ್ಧಕ್ಕರ್ಧ ಜನರಿಗೆ ಬಂದಿದೆ. ಇನ್ನೂ ಕೂಡ ಕೆಲವೊಂದಿಷ್ಟು ಜನ ಬಾಕಿ ಉಳಿದಿರುವಂತಹ ಕಾರಣಕ್ಕಾಗಿ ಅವರ ಖಾತೆಗಳಿಗೂ ಕೂಡ ಈ ಜನವರಿ ಅಂದ್ರೆ ಈ ವರ್ಷದ ಜನವರಿ ತಿಂಗಳ ಹಣ ಬರ್ತಾ ಇರುವಂತದ್ದು. ಅದಾದ ಬಳಿಕ ಫೆಬ್ರವರಿ ತಿಂಗಳ ಹಣ ಕೂಡ ಸರ್ಕಾರ ಇನ್ನೂ ಕೂಡ ಕೊಟ್ಟಿರಲಿಲ್ಲ ಸರಿಯಾಗಿ. ಅಂದ್ರೆ ಒಂದು 10,000 ಜನರಲ್ಲಿ 5ರಿಂದ 7,000 ಜನರಿಗೆ ದುಡ್ಡು ಕೊಡೋದು, ಮತ್ತೆ 3,000 ಜನರಿಗೆ ಪೆಂಡಿಂಗ್ ಉಳಿಸೋದು, ಈ ರೀತಿ ನಡೀತಾ ಇದೆ ಅಂತೆ. ಸೊ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನಾನು ಇವತ್ತು ಪೋಲ್ ಕೂಡ ಮಾಡ್ತೀನಿ. ಸೊ ಯಾವ ತಿಂಗಳ ಹಣ ಜಮಾ ಆಗಿದೆ ಎನ್ನುವಂಥದ್ದನ್ನ ನೀವು ನಿಮ್ಮ ಅಭಿಪ್ರಾಯ ಮುಖಾಂತರ ಮಾಹಿತಿಯನ್ನು ವ್ಯಕ್ತಪಡಿಸಿ. ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ನೀವು ಕೂಡ ಅದರ ಬಗ್ಗೆ ತಿಳ್ಕೊಂಡು ಕ್ಲಾರಿಟಿಯನ್ನು ಪಡ್ಕೊಳ್ಬಹುದು. ಹಾಗಾದ್ರೆ ಈಗ ಜನವರಿ ತಿಂಗಳದು, ಫೆಬ್ರವರಿ ತಿಂಗಳದು ಜೊತೆಗೆ ಈ ತಿಂಗಳ ಮಾರ್ಚ್ ತಿಂಗಳ ಹಣ ಕೂಡ ಬರಬೇಕು. ಕಳೆದ 2 ವರ್ಷದ ಹಿಂದೆ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ದುಡ್ಡು ಯಾವ ರೀತಿಯಾಗಿ ಬರ್ತಾ ಇತ್ತಂದ್ರೆ ಸ್ನೇಹಿತರೆ, ಈಗ ಮಾರ್ಚ್ ಪ್ರಾರಂಭವಾಯ್ತಂದ್ರೆ ಮಾರ್ಚ್ 1ನೇ ತಾರೀಕು ಹಿಡ್ಕೊಂಡು 5ನೇ ತಾರೀಕು ಒಳಗಾಗಿ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಈಗಾಗಲೇ ಫೆಬ್ರವರಿ, ಈಗ ಏಪ್ರಿಲ್ ಪ್ರಾರಂಭವಾಯ್ತಂದ್ರೆ ಏಪ್ರಿಲ್ನಲ್ಲಿ ಕೂಡ ಹಾಗೆ 1ರಿಂದ 5ನೇ ತಾರೀಕು ಒಳಗಾಗಿ ಏಪ್ರಿಲ್ ತಿಂಗಳ ಹಣ ಕೂಡ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಅದೇ ರೀತಿಯಾಗಿ ಮೇ ತಿಂಗಳು ಕೂಡ ಪ್ರಾರಂಭವಾದ್ರೆ ಮೇ ತಿಂಗಳಲ್ಲಿ ಕೂಡ ಹಾಗೆ 1ರಿಂದ 5ನೇ ತಾರೀಕು ಒಳಗಾಗಿ ಮೇ ತಿಂಗಳ ಹಣ ಕೂಡ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಈ ರೀತಿ 1 ತಿಂಗಳ ಹಣ ಅದೇ ತಿಂಗಳಲ್ಲಿ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು, ಅದು ಪ್ರಾರಂಭದಲ್ಲಿ. ಸೊ ಆದ್ರೆ ಈಗ ಗ್ಯಾರಂಟಿ ಯೋಜನೆಗಳಿಂದಾಗಿ ಇಷ್ಟು ಡಿಲೇ ಆಗ್ತಾ ಇದೆ. ಗೃಹಲಕ್ಷ್ಮಿಯಲ್ಲಿ ಕೂಡ ಡಿಲೇ, ಹಾಗೆ ಉಳಿದಂತಹ ಯೋಜನೆಗಳಲ್ಲಿ ಕೂಡ ಡಿಲೇ ಆಗ್ತಾ ಇದೆ. ಅದೇ ರೀತಿಯಾಗಿ ಪಿಂಚಣಿ ಯೋಜನೆಯಲ್ಲಿ ಕೂಡ ದುಡ್ಡನ್ನು ಹಾಕೋದು ಒಂದು ಸ್ವಲ್ಪ ತಡೆ ಹಿಡಿಯಲಾಗ್ತಾ ಇದೆ. ಆದ್ರೆ ಇದು ಶಾಶ್ವತ ಯೋಜನೆ. ಗ್ಯಾರಂಟಿ ಯೋಜನೆಗಳು ತಾತ್ಕಾಲಿಕ ಮಾತ್ರ. ಈಗ ಬೇರೆ ಪಕ್ಷ ಬಂದ್ರೆ ಇದನ್ನ ತೆಗೆದಾಕ್ತಾರೆ, ಮತ್ತೆ ಬೇರೆ ಯೋಜನೆಗಳನ್ನ ತರುವಂತದ್ದು ಹಾಗೆ. ಆದ್ರೆ ಈಗ ಪಿಂಚಣಿ ಯೋಜನೆ ಹಾಗಲ್ಲ. ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಕ್ಷ ಬರಲಿ, ಸೊ ಪಿಂಚಣಿಯನ್ನ ಕೊಡ್ಲೇಬೇಕಾಗಿರ್ತಕ್ಕಂಥದ್ದು. ಹೀಗಾಗಿ ಇದನ್ನ ಸರಿಯಾಗಿ ಕೊಡಿ ಅಂತ ನಮ್ಮ ಮನವಿ ಮಾತ್ರ. ಇನ್ನು ಈಗಾಗಲೇ ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗಬೇಕಂತ ಸಾಕಷ್ಟು ಈಗಾಗಲೇ ಚರ್ಚೆ ಆಗ್ತಾ ಇತ್ತು. ಅದರಲ್ಲಿ ಕೇಂದ್ರ ಸರ್ಕಾರವು ಕೂಡ ಹೆಚ್ಚಳ ಮಾಡಲಿಕ್ಕೆ ಮುಂದಾಗ್ತಾ ಇತ್ತು ವಿಧವಾ ಮಹಿಳೆಯರಿಗೆ. ಯಾಕಂದ್ರೆ ಅವರ ಬೆಳವಣಿಗೆಗೆ, ಅವರ ಸಬಲೀಕರಣಕ್ಕೆ, ಅವರ ಉನ್ನತೀಕರಣಕ್ಕೆ. ಮೊದಲೇ ಬಡವರಿರ್ತಾರೆ, ಅಂಥದ್ರಲ್ಲಿ ಗಂಡ ತೀರಿ ಹೋಗಿರ್ತಾನೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಿರುತ್ತೆ, ಇನ್ನೂ ಅವರ ಸಂಸಾರ ನಡೀಲಿಕ್ಕೂ ಕೂಡ ತೊಂದರೆ ಆಗ್ತಿರುತ್ತೆ. ಅಂಥದ್ರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಜೊತೆಗೆ ಬಿಹಾರ, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಅದೇ ರೀತಿಯಾಗಿ ಮಹಾರಾಷ್ಟ್ರ, ಈ ಒಂದು 6ರಿಂದ 7 ರಾಜ್ಯಗಳಲ್ಲಿ ಪಿಂಚಣಿಯನ್ನ ಹೆಚ್ಚಳ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಬಯಸ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ 900ಕ್ಕಿದ್ದಂತಹ ಪಿಂಚಣಿ 2,200ಕ್ಕೂ ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಆದರೆ ಇದು ಬಹುತೇಕ ಕಾಯ್ದು ನೋಡೋಣ. ಇದರ ಬಗ್ಗೆ ಇನ್ನೂ ಕನ್ಫರ್ಮ್ ಕ್ಲಾರಿಟಿ ಸಿಕ್ಕಿಲ್ಲ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗುವಂಥದ್ದು. ಆದರೆ ಇಲ್ಲಿ ಹಿರಿಯ ನಾಗರಿಕರಿಗೆ ನಮ್ಮ ರಾಜ್ಯದ ಪ್ರಕಾರ ಪಿಂಚಣಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತೆ. ಆದರೆ ಇದು ಕೂಡ ಅತಿ ಶೀಘ್ರದಲ್ಲಿ ಹೆಚ್ಚಳ ಆಗುವಂಥದ್ದು. ಅದು ಬಹಳಷ್ಟು ಹೆಚ್ಚಳ ಆಗುವುದಿಲ್ಲ. ಈಗ 800 ರೂಪಾಯಿ ಜಮಾ ಆಗ್ತಾ ಇದ್ರೆ ಅದು 900 ಅಥವಾ 1,000ಕ್ಕೆ ಏರಿಕೆ ಆಗತ್ತೆ ಮಾತ್ರ. ಅಂದರೆ 7ರಿಂದ 8% ಅಷ್ಟು ಪಿಂಚಣಿ ಮಾತ್ರ ಹೆಚ್ಚಳ ಆಗುವಂಥದ್ದು ಅಂತ ರಾಜ್ಯ ಸರ್ಕಾರ ತಿಳಿಸಿದೆ. ಅಷ್ಟೇ ಹೆಚ್ಚಳ ಮಾಡಿದ್ರು ಸಹಿತ ಇಡೀ ರಾಜ್ಯದಲ್ಲಿ
ಕೋಟಿಗಟ್ಟಲೆ ಪಿಂಚಣಿದಾರರು ಇರ್ತಾರೆ. ಸೊ ಹೀಗಾಗಿ ಅವರೆಲ್ಲರ ಖಾತೆಗಳಿಗೂ ಕೂಡ ಪಿಂಚಣಿ ಜಮಾ ಆಗಬೇಕಲ್ವಾ? ಹೀಗಾಗಿ ನೀವು ಕೂಡ ಸಹಕರಿಸಲೇಬೇಕಾಗತ್ತೆ. ದಿಢೀರನೆ ನಿಮಗೆ 2,000ಕ್ಕೆ 3,000ಕ್ಕೆ ಏರಿಕೆ ಮಾಡಿ ಅಂದರೆ ಆಗೋದಿಲ್ಲ. ಸರ್ಕಾರ ತಲೆ ಮೇಲೆ ಮತ್ತಷ್ಟು ತಟ್ಟು ಹಾಕೊಂಡ್ಬಿಡತ್ತೆ. ಹೀಗಾಗಿ ಒಂದು ರೇಂಜ್‌ನಲ್ಲಿ ಒಂದು ಲಿಮಿಟ್‌ನಲ್ಲಿ ಕೊಡ್ತಾ ಇದೆ. ಅದು ಸರಿಯಾಗಿದೆ. ಆದರೆ ಒಂದಿಷ್ಟಾದರೂ ಹೆಚ್ಚಳ ಮಾಡಬೇಕಂತ ಮನವಿ ಇತ್ತು. ಅದನ್ನು ಕೂಡ ಮಾಡ್ತೀವಿ ಅಂತ ಹೇಳಲಾಗಿದೆ. ಸೊ ಕಾಯ್ದು ನೋಡೋಣ. ಮುಂದಿನ ತಿಂಗಳಿನಲ್ಲಿ ಹೆಚ್ಚಳ ಆಗಬಹುದಾ ಅನ್ನುವಂತಹ ಅನುಮಾನಗಳು ಇದ್ದಾವೆ. ಈ ಮಾರ್ಚ್ ಎಂಡ್ ಅಲ್ವಾ? ಸೊ ಇದಾದ ಬಳಿಕ ನಾವು ಚರ್ಚೆ ಮಾಡೋಣ ಮತ್ತೆ. ಸೊ ಇದಾಗಿತ್ತು ಇನ್ಫಾರ್ಮೇಷನ್ನು. ನಿಮಗೆಲ್ಲವೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಪಿಂಚಣಿ ಜಮಾ ಆಗ್ತಾ ಇಲ್ಲ ಅಂದರೂ ಸಹಿತ ನಿಮ್ಮ ಜೀವಿತ ಪ್ರಮಾಣ ಪತ್ರ ಅಥವಾ ಲೈಫ್ ಸರ್ಟಿಫಿಕೇಟ್ ಅಂತ ಇರುತ್ತಲ್ಲ, ಆ ಒಂದು ಸರ್ಟಿಫಿಕೇಟನ್ನು ಏನು ಮಾಡಿ ನಿಮ್ಮ ಹತ್ತಿರದ ಬ್ಯಾಂಕ್ ಅಕೌಂಟ್ ಅಂದರೆ ನೀವು ಹತ್ತಿರದ ಬ್ಯಾಂಕ್ ಅಕೌಂಟನ್ನೇ ಲಿಂಕ್ ಮಾಡಿಸಿರ್ತೀರಿ ನಿಮ್ಮ ಒಂದು ಈ ಒಂದು ಪಿಂಚಣಿ ಯೋಜನೆಗೆ. ಆ ಒಂದು ಬ್ಯಾಂಕಿಗೆ ಹೋಗಿ ನಿಮ್ಮ ಒಂದು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿದ್ರೆ ಮತ್ತೆ ಎಂದಿನಂತೆ ನಿಮಗೆ ಪಿಂಚಣಿಯನ್ನು ಜಮಾ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಸೊ ಆ ಕೆಲಸ ಮಾಡಿ ಎಲ್ಲರೂ ಕೂಡ ತಪ್ಪದೆ. ಪಿಂಚಣಿ ಜಮಾ ಆಗ್ತಾ ಇರಲಿಲ್ಲ ಅಂದರೆ ಮಾತ್ರ. ಸೊ ಇದಾಗಿತ್ತು ಇನ್ಫಾರ್ಮೇಷನ್. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಷಯ ಅರ್ಥ ಆಗಿದ್ರೆ ಈ ಒಂದು ವಿಷಯವನ್ನು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.